ದೊಡ್ಡಪ್ಪ, ನಮ್ಮಪ್ಪ ಪಂಚಾಯತಿಗೆ ಯಾಕೆ ಹೋಗ್ಬೇಕು? ಹೌದಮ್ಮ, ನಿನ್ನ ಹೆಸರಲ್ಲಿ ಅರ್ಧ ಆಸ್ತಿ ಇದೆಯಲ್ಲ, ಅದಕ್ಕೋಸ್ಕರನೇ ನಿನ್ ಮದುವೆನ ಸೀನು ಜೊತೆ ಮಾಡಿಸ್ತಾ ಇದ್ದೀವಿ ಅಂತ ನಮ್ಮನ್ನ ಆರೋಪಿಸ್ತಾನೆ. ನಾವ್ ಯಾವತ್ತಾದ್ರೂ ಆಸ್ತಿ ಕೇಳಿದ್ವಾ? ಅವಳೇನಾದ್ರೂ ಕೊಡ್ತೀನಿ ಅಂದ್ಲಾ? ಅಷ್ಟಕ್ಕೂ ನಮ್ ಸೀನುಗೇನ್ ಕಮ್ಮಿ ಆಗಿದ್ಯಣ್ಣ? ಓದು, ಉದ್ಯೋಗ, ಸಂಬಳ. ಕಿಶೋರ್ ಆಸೆ ಪಟ್ಟಿದ್ದಕ್ಕಿಂತ ಇದೆಲ್ಲ ಕಡಿಮೆನೆ ಅಲ್ವಾ ಪದ್ಮ? ಅಂತವನಿಗೆ ನನ್ನ ಮಗಳನ್ನ ಹೇಗೆ ಕೊಡೋದು ನೀವೇ ಹೇಳಿ ಅಂತ 4 ಜನರ ಮುಂದೆ ನಮ್ಮ ತಲೆ ತಗ್ಸೋ ಹಾಗೆ ಮಾಡ್ತಾರೆ. ಅವ್ರು ಹಾಗೆ ಮಾಡಲ್ಲ. ಯಾಕೆ ಅಂದ್ರೆ ಕಿಶೋರ್ ಮಾವ ಆ ದಿನ ನನಗೆ ಕೊಟ್ಟು ನಾಳೆನೆ ಮದ್ವೆ ಮಾಡ್ತೀನಿ ಅಂದ್ರು. ಏನು? ಸೀನು, ರಿಯಲಿ? ನಿಜವಾಗ್ಲೂ ನಮ್ ಡ್ಯಾಡಿ ನಮ್ ಮದ್ವೆಗೆ ಒಪ್ಕೊಂಡಿದಾರಾ? ಅದಕ್ಕೆ ಅಲ್ವಾ ಅದ್ಯ 2 ಹಾರ ಮತ್ತೆ ತಾಳಿ ತಂದಿರೋದು. ದೊಡ್ಡಮ್ಮ, ಈಗ್ಲೇ 3 ಗಂಟೆ ಹಾಕ್ಸಿ ಹಾರನೂ ಬದಲಾಯಿಸ್ಬಿಡೋಣ. ಕಿಶೋರ್ ಅವರು ನಾಳೆ ಅಂದಿದ್ದಾರೆ ಅತ್ಗೆ, ನೀನೇನ್ ಈಗ್ಲೇ ಅಂತಿದ್ಯಾ? ನಾಳೆ ಬೆಳಕು ಹರಿಲಿ ಬಿಡಿ. ಅಷ್ಟಕ್ಕೂ ಕಿಶೋರ್ ಅವರು ಅದ್ ಹೇಗ್ ಮಾತನ್ನ ಬದಲಾಯಿಸ್ತಾರೆ? ಮಾತಲ್ಲ ಅತ್ಗೆ, ಮನಸ್ಸು ಬದಲಾಯಿಸ್ಕೊಂಡಿರೋ ತರ ಇದೆ. ಸೀನು, ಈ ಮಾತನ್ನ ನೀನ್ ಹೇಳೋದಲ್ಲ, ಆದ್ಯ ಅವ್ರ ತಂದೆಯವ್ರು ಹೇಳ್ಬೇಕು. ಇಲ್ ನೋಡಿ, ಮಾತಾಡ್ತಿದ್ದ ಹಾಗೆ ಕಿಶೋರ್ ಬಂದ್ರು.